ನಮಸ್ಕಾರ ಎಲ್ರಿಗೂ. ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಹುರುಳಿಕಾಳಿನ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಕಡಾಯಿಗೆ 1 ಚಮಚ ಮೆಣಸು, 1 ಚಮಚ ಧನಿಯಾ, 1/4 ಚಮಚ ಮೆಂತೆ ಮತ್ತು 1 ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೇನೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ತಣ್ಣಗಾಗೋಷ್ಟರಲ್ಲಿ ಒಂದು ಕುಕ್ಕರ್ಗೆ 1 ಕಪ್ ಆಗೋಷ್ಟು ಹುರುಳಿಕಾಳನ್ನು ಮೊಳಕೆ ಒಡಿಸಿ ಇಟ್ಟಿದ್ದೆ. ಅದನ್ನು ಕುಕ್ಕರಿಗೆ ಹಾಕಿ ಒಂದು 3 ವಿಸಿಲ್ ಹೊಡಿಸ್ಕೋಬೇಕು. ಹುರಿದಿಟ್ಕೊಂಡಿರೋ ಎಲ್ಲ ಸ್ಪೈಸಸ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೋಬೇಕು. ಖಾರ ಪುಡಿ ಬದಲು ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಅದನ್ನು ರೋಸ್ಟ್ ಮಾಡಿ ಕೂಡ ಹಾಕೋಬೋದು. ಇದೇ ಪೌಡರ್ಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಲೈಟಾಗಿ ರುಬ್ಕೋಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ಬೆಂದಿರೋ ಹುರುಳಿಕಾಳನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಇಂಗು ಒಗ್ಗರಣೆಗೆ ಹಾಕಿ ಅದಕ್ಕೇ ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋ ಥರ ಬೆನೆಸ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಹಾಕ್ಕೊಂಡು ರುಬ್ಕೊಂಡಿರೋ ರಸಮ್ ಪೌಡರ್ ಕೂಡ ಇದಕ್ಕೆ ಹಾಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ರಸನ ಹಿಂಡ್ಕೋಬೇಕು. ನಾನಿಲ್ಲಿ ಹುಣಸೆ ರಸ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಮಿಸ್ ಆಗಿದೆ. ಈ ಒಗ್ಗರಣೆಗೆ ರುಬ್ಕೊಂಡಿರೋ ಹುರುಳಿಕಾಳನ್ನ ಸೇರಿಸ್ಕೊಂಡು ಒಂದು ಉಗಿ ಬಂದಮೇಲೆ ಕೊತ್ತಂಬರಿ ಹಾಕಿ ಇನ್ನೊಂದು 2 ಉಗಿ ಕುದಿಸ್ಕೊಂಡ್ರೆ ಆಯಿತು. ಬಿಸಿ ಬಿಸಿಯಾದ ರಸಮ್ ರೆಡಿ ಆಗುತ್ತೆ. ಹುರುಳಿಕಾಳಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಕಿಡ್ನಿ ಸ್ಟೋನ್ ಇರೋರಾಗಿರ್ಬೋದು ಅಥವಾ ಕೀಲು ನೋವು ಇರೋರು, ಕೋಲ್ಡ್, ಅಸ್ತಮಾ, ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರೋರು, ಶುಗರ್ ಇರೋರಿಗೆ ಇದು ಒಂದು ಒಳ್ಳೆ ರೆಸಿಪಿ. ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.